ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸುವಂತಹ ಸುದ್ದಿ ಇದು. ರಾಜ್ಯದ ಪ್ರಭಾವಿ ಸಚಿವರನ್ನ ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇದೆಯಾ? ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡುವಂತಹ ಸುದ್ದಿ ಇದು. ಹಾಗಾದ್ರೆ ರಾಜ್ಯದ ಪ್ರಭಾವಿ ಸಚಿವರನ್ನ ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇದೆಯಾ? ಸಚಿವರ ಹನಿ ಟ್ರ್ಯಾಪ್ ಬಗ್ಗೆ ಕಾಂಗ್ರೆಸ್ ನಾಯಕರು ಮಾತನಾಡಿದ್ದಾರೆ. ಸಿಡಿ ಯೂನಿಟ್ಗಳು ಬಂದು ರಾಜ್ಯಕ್ಕೆ ಕೆಟ್ಟ ಹೆಸರು ಬಂದಿದೆ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸೋ ಸುದ್ದಿ ಇದು. ರಾಜ್ಯದ ಪ್ರಭಾವಿ ಸಚಿವರನ್ನ ಹನಿ ಟ್ರ್ಯಾಪ್ ಮಾಡಲಾಗಿದೆಯಾ? ಸಚಿವರ ಹನಿ ಟ್ರ್ಯಾಪ್ ಬಗ್ಗೆ ಕಾಂಗ್ರೆಸ್ ನಾಯಕರ ಮಾತು. ಹಾಗಾದ್ರೆ ಆಗಿದ್ದೇನು? ಸಿಡಿ ಯೂನಿಟ್ಗಳು ಬಂದು ರಾಜ್ಯಕ್ಕೆ ಕೆಟ್ಟ ಹೆಸರು ಬಂದಿದೆ. ಹೊಲಸು ರಾಜಕಾರಣ ಮಾಡುವವರಿಗೆ ಜನ ಚೀಮಾರಿ ಹಾಕ್ತಾರೆ. ಹನಿ ಟ್ರ್ಯಾಪ್ ಬಗ್ಗೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವೆಲ್ಲವೂ ರಾಜಕಾರಣ ನಡೀತಾ ಇರುತ್ತೆ ಅಂತ ಸಚಿವ ತಿಮ್ಮಾಪುರ್ ಅವರು ಹೇಳ್ತಾರೆ. ಹನಿ ಟ್ರ್ಯಾಪ್ ಮಾಡುವ ಗ್ಯಾಂಗ್ಗೆ ರೆಡಿಯಾಗಿದೆ ಅಂತ ಆರ್ಬಿ ತಿಮ್ಮಾಪುರ್ ರಿಯಾಕ್ಟ್ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರ ದುರ್ದೈವದ ಸಂಗತಿ ಅಂತ ಹೇಳ್ತಾರೆ ತಿಮ್ಮಾಪುರ. ಸಿಡಿ ಯೂನಿಟ್ಗಳು ಬಂದು ರಾಜ್ಯಕ್ಕೆ ಕೆಟ್ಟ ಹೆಸರು ಬಂದಿದೆ. ಹೊಲಸು ರಾಜಕಾರಣ ಮಾಡುವವರಿಗೆ ಜನ ಚೀಮಾರಿ ಹಾಕ್ತಾರೆ ಅಂತ ಹನಿ ಟ್ರ್ಯಾಪ್ನ ಬಗ್ಗೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರೆ, ಇನ್ನು ಇದೆಲ್ಲವೂ ಕೂಡ ರಾಜಕಾರಣ ನಡೀತಾನೆ ಇರುತ್ತೆ ಅಂತ ಸಚಿವ ತಿಮ್ಮಾಪುರ್ ಅವರು ಹೇಳ್ತಾರೆ. ಮತ್ತೊಂದು ಸಿಡಿ ಇದೆ ಅನ್ನುವಂತಹ ಗುಸುಗುಸು ಚರ್ಚೆಗಳು ನಡೀತಾ ಇದೆ. ಈಗ ಕರ್ನಾಟಕ ರಾಜ್ಯದ ಸುಸಂಸ್ಕೃತ ರಾಜ್ಯ, ಇದು ನಾವು ರೋಲ್ ಮಾಡೆಲ್ ಆಗಿದ್ವಿ. ಈ ಸಿಡಿ ಯೂನಿಟ್ಗಳು ಬಂದು ದೇಶದಲ್ಲಿ ನಮ್ಮಷ್ಟು ಕೆಟ್ಟ ಹೆಸರು ಯಾವ ರಾಜ್ಯದಲ್ಲೂ ಇಲ್ಲ. ಹೊಲಸು ರಾಜಕಾರಣ ಮಾಡ್ತಾ ಇರೋರಿಗೆ ಜನ ಚೀಮಾರಿ ಹಾಕ್ಬೇಕು. ಇನ್ನೊಂದು, ರಾಜ್ಯದಲ್ಲಿ ಮತ್ತೊಂದು ಸಿಡಿ ಇದೆ ಅನ್ನುವಂತಹ ಗುಸುಗುಸು ಚರ್ಚೆಗಳು ನಡೀತಾ ಇದೆ. ಈಗ ಕರ್ನಾಟಕ ರಾಜ್ಯದ ಸುಸಂಸ್ಕೃತ ರಾಜ್ಯ, ಇದು ನಾವು ರೋಲ್ ಮಾಡೆಲ್ ಆಗಿದ್ವಿ. ಈ ಸಿಡಿ ಯೂನಿಟ್ಗಳು ಬಂದು ದೇಶದಲ್ಲಿ ನಮ್ಮಷ್ಟು ಕೆಟ್ಟ ಹೆಸರು ಯಾವ ರಾಜ್ಯದಲ್ಲೂ ಇಲ್ಲ. ಹೊಲಸು ರಾಜಕಾರಣ ಮಾಡ್ತಾ ಇರೋರಿಗೆ ಜನ ಚೀಮಾರಿ ಹಾಕ್ಬೇಕು. ಇನ್ನೊಂದು, ರಾಜ್ಯ ತುಮಕೂರು ಭಾಗದ ಸಚಿವರೊಬ್ಬರಿಗೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಡಲಾಗಿತ್ತು ಅನ್ನುವಂಥ ಚರ್ಚೆ ಕೂಡ ಆರಂಭ ಆಗಿದೆ. ಇವು ನೋಡಿ, ಇವೆಲ್ಲವೂ ರಾಜಕಾರಣದಲ್ಲಿ ನಡೀತಾನೆ ಇರ್ತವೆ. ಹನಿ ಟ್ರ್ಯಾಪು ಮತ್ತೊಂದು ಟ್ರ್ಯಾಪು ನಡೀತಾನೆ ಇರ್ತವೆ. ಅವ್ರು ಎಚ್ಚರಿಕೆಯಿಂದ ಇರಬೇಕು. ಅದೊಂದು ಗ್ಯಾಂಗೇ ತಯಾರಾಗಿಬಿಟ್ಟಿದೆ. ಅದು ದುರ್ದೈವ. ಅದೊಂದು ಉದ್ಯೋಗ ಮಾಡಿಕೊಂಡಿದ್ದಾರೆ. ಅದು ಬೇಸರ ತರ್ತಕ್ಕಂಥ ವಿಚಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.